ನಿಂಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು, ಅದಕ್ಕೆ ಓಡಾಡ್ ಬಂದೆ. ಫಸ್ಟ್ ಸುಧಾರಿಸ್ಕೊ, ಆಮೇಲೆ ಹೇಳುವಂತೆ. ಬೇಡ, ನಂಗೆ ಡಿಸ್ಟರ್ಬ್ ಮಾಡ್ಬೇಡ. ನಿಂಗೆ ಹೇಳಿದ್ರೆ ನೀನ್ ನಂಬದೇ ಇಲ್ಲ, ಮೂರ್ಛೆ ಬಿದ್ದೋಗ್ತೀಯ. ಹಾಗಿದ್ರೆ ಸ್ವಲ್ಪ ದೂರ ನಿಂತ್ಕೊಳಮ್ಮ. ಆಮೇಲೆ ನಾನ್ ಮೂರ್ಛೆ ಹೋಗಿ ನಿನ್ ಮೇಲೆ ಬಿದ್ದು ಮುಳೆಗಳೆಲ್ಲ ಪುಡಿ ಪುಡಿಯಾಗಿ ಇಬ್ರು ಆಸ್ಪತ್ರೆ ಸೇರ್ಬೇಕಾಗತ್ತೆ ಅಷ್ಟೇ. ಬಿಡ್ತು ಅನ್ನು, ನಿನ್ಗೂ ಇದೆ ಚಟನ? ಮೊದ್ಲು ಬಿಡ್ತು ಅನ್ನು. ಓಕೆ, ಬಿಡ್ತು. 3 ಸಲ ಹೇಳು. ಓ ಮೈ ಗಾಡ್, ಇದನ್ನ ಲಲಿತಾ ಮ್ಯಾಮ್ ಖಂಡಿತ ಹೇಳಲೇಬೇಕು ನಾನು. ಬಿಡ್ತು ಬಿಡ್ತು ಬಿಡ್ತು. ಯಾಕೆ ಅವ್ರಿಗೆ ಹೇಳ್ಬೇಕು? ಅವರು ನಿನ್ ಹಾಗೇನೆ. ಹೌದಾ? ಏನ್ ಗೊತ್ತಾ ಶ್ರೀ, ನನಗೆ ಇವತ್ತು ಬ್ಯಾಂಕಲ್ಲಿ 2 ಲಕ್ಷ ಲೋನ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದ್ರಲ್ಲೇನು, ನಿಮ್ದೇ ಬ್ಯಾಂಕು, ಲೋನ್ ಕೊಟ್ಟೆ ಕೊಡ್ತಾರಪ್ಪ. ಅಷ್ಟು ಸುಲಭ ಅಲ್ಲಪ್ಪ. ನಮ್ ಬ್ರಾಂಚ್ ಮ್ಯಾನೇಜರು ಸೆಂಟ್ರಲ್ ಲೋನ್ ಪ್ರೊಸೆಸಿಂಗ್ ಮ್ಯಾನೇಜರ್ ಅವ್ರ ಹತ್ರ ಮಾತಾಡಿ ಸ್ಪೆಷಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಬೇಗ ಲೋನ್ ಪ್ರೊಸೆಸ್ ಮಾಡಿರೋದು ಅಲ್ಲದೆ ಮಿನಿಮಮ್ ರೇಟ್ ಆಫ್ ಇಂಟ್ರೆಸ್ಟ್ ಗೆ ಕೊಡಿಸ್ತಿದ್ದಾರೆ. ಇವತ್ ಬೇಕಾದ್ರೆ ಇವತ್ತೇ ಲೋನ್ ಕೊಡ್ತಾರಂತೆ, ಗೊತ್ತಾ? ಹೌದಾ? 2 ಲಕ್ಷ ಸಾಕಾ ಟ್ರೀಟ್ಮೆಂಟ್ಗೆ? ಅಲ್ಲೇ ಇರೋದು ಕಹಾನಿ ಮೇಟ್ರಸ್ಟ್. 2 ಲಕ್ಷ ಸ್ಯಾಂಕ್ಷನ್ ಆಗಿದೆ ಅಂತ ಖುಷಿ ಇದ್ರು ಒಂದೇ ಕಾಲ್ ಆಪರೇಷನ್ ಆಗುತ್ತಲ್ಲ ಅಂತ ಬೇಜಾರಿತ್ತು. ಸೊ 1 ಕಾಲ್ ಆಪರೇಷನ್ ಮಾಡಿಸಿ ಮತ್ತೊಂದು ಲೋನ್ ತಗೊಂಡು ಇನ್ನೊಂದು ಕಾಲ್ ಆಪರೇಷನ್ ಮಾಡಿಸೋದು ಅಂತ ಡಿಸೈಡ್ ಆಗುತ್ತಲ್ವಾ. ಆದ್ರೆ ಅಲ್ಲೊಂದ್ ದೊಡ್ಡ ಮಿರಾಕಲ್ ನಡೀತು. ಹೌದಾ? ಏನದು? ಹೇಳಿದ್ರೆ ನಂಬಲ್ಲ ನೀನು. ಡಾಕ್ಟರ್ ನಾಯರ್ ಹೆಸರು ಕೇಳಿದ್ಯಾ? ಡಾಕ್ಟರ್ ನಾಯರ್? ಫೇಮಸ್ ಆರ್ಥೋಪೆಡಿಕ್ ಸರ್ಜನ್, ಬ್ಯಾಂಗ್ಳೂರ್ ನಲ್ಲೇ ನಂಬರ್ 1. ಅವ್ರ ಅಪಾಯಿಂಟ್ಮೆಂಟ್ ಗೆ 2 ತಿಂಗಳು ಕಾಯ್ಬೇಕು. ಓ, ಈಗ 2 ತಿಂಗಳು ಕಾಯ್ತೀಯಾ? ನಾನ್ ಯಾಕೆ ಕಾಯ್ಲಿ? ನಮ್ ಮ್ಯಾನೇಜರು ಅವ್ರ ಫ್ರೆಂಡ್ ಮೂಲಕ ಡಾಕ್ಟರ್ ನಾಯರ್ ಹತ್ರ ಮಾತಾಡಿದ್ದಾರೆ. ನನಗ್ ನಂಬಿಕೆನೇ ಇರ್ಲಿಲ್ಲ ಶ್ರೀ, ಅಪ್ಪನ ಡಾಕ್ಟರ್ ಹತ್ರ ತೋರಿಸ್ತೀನಿ ಅಂತ. ಕ್ಯಾನ್ ಯು ಬಿಲೀವ್ ಇಟ್? ಡಾಕ್ಟರ್ ನಾಯರಿಗೆ ಫೋನ್ ಮಾಡಿದ್ರೆ ಆರ್ಯ ಜಾನವಿ ಅಂತ ಕೇಳಿದ್ರು. ಅಷ್ಟು ದೊಡ್ಡ ಡಾಕ್ಟ್ರು ನನ್ನ ಹೆಸರು ನೆನ್ಪಿಟ್ಕೊಂಡಿದ್ದಾರೆ ಅಂದ್ರೆ. ಹೆಸರು ನಾನು ನೆನ್ಪಿಟ್ಕೋಬಹುದು, ಆದ್ರೆ ಅಪಾಯಿಂಟ್ಮೆಂಟ್ ಕೊಡ್ಬೇಕಲ್ಲ. 2 ತಿಂಗಳು ಹೊಂದಿರ್ತಾರೆ. ಕೇಳಿಸ್ಕೊ, ನಾನು ಅವ್ರಿಗೆ ಕೇಳ್ದೆ ಅಪಾಯಿಂಟ್ಮೆಂಟ್ ಯಾವಾಗ ಸಿಗ್ಬೋದು ಅಂತ. ಅದಕ್ಕೆ ಅವ್ರು ಏನ್ ಹೇಳಿರ್ಬೋದು ಹೇಳು? ನಿಮಗೆ ಯಾವಾಗ ಬರೋಕ್ ಸಾಧ್ಯ ಅಂತ ನನಗೆ ಕೇಳಿದ್ರು. ನಂಗೆ ನಿಜವಾಗ್ಲೂ ನಂಬಕ್ಕಾಗ್ಲಿಲ್ಲ. ನಾನು ಒಂದ್ ಚಾನ್ಸ್ ಟ್ರೈ ಮಾಡೋಣ ಅಂತ ಈಗ್ಲೇ ಬರ್ಲಾ ಅಂತ ಕೇಳ್ಬಿಟ್ಟೆ. ಅದಕ್ಕವರು ಚಾನ್ಸ್ ಇಲ್ಲ ಅಂದಿರ್ತಾರೆ, ನೀನು ಪೆಚ್ಚಾಗಿ ಫೋನ್ ಇಟ್ಟಿರ್ತೀಯ. ನಾ ಹೇಳದನ್ ಫುಲ್ ಕೇಳಿಸ್ಕೊಳ್ಳೋ. ಇನ್ 1 ಗಂಟೆಲಿ ಬನ್ನಿ ಅಂತ ಹೇಳಿದ್ರು. ನಂದಂತೂ ಜೀವನೇ ಹೊರಟೋಯ್ತು ಕಣೋ. ತಕ್ಷಣ ರವಿಗ್ ಫೋನ್ ಮಾಡಿ ಅಪ್ಪಂಗ್ ಡೈರೆಕ್ಟ್ ಆಗಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಾ ಅಂತ ಹೇಳಿ ನಾನ್ ಬ್ಯಾಂಕಲ್ಲಿ ಪರ್ಮಿಷನ್ ಕೇಳಿ ಓಡೋದೆ. ಈಗಷ್ಟೇ ಚೆಕಪ್ ಮುಗಿಸ್ಕೊಂಡು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತಿದ್ದೀನಿ. ವರ್ಷದಿಂದ ಆಗದೆ ಇರೋದು 1 ಕ್ಷಣದಲ್ಲಿ ಆಗೋಯ್ತು. ಐ ಜಸ್ಟ್ ಕಾಂಟ್ ಬಿಲೀವ್ ಇಟ್. ಏನಂದ್ರು ಡಾಕ್ಟರ್? ಹೇಳ್ತೀನಿ. ಇಷ್ಟೆಲ್ಲ ನಡೀತಿದೆ ಅಂತ ಖುಷಿ ಆಗಿದ್ರೆ ಅಲ್ಲಿ ಡಾಕ್ಟರು 2 ನೀ ರಿಪ್ಲೇಸ್ಮೆಂಟ್ ಆಪರೇಷನ್ಗೆ ಬರೀ 2 ಲಕ್ಷ ಅಂತ ಹೇಳ್ಬಿಡೋದಾ?